ತಾಯಿ ಸ್ವರೂಪದ ನನ್ನ ಅತ್ತಿಗೆಯನ್ನು ಕರೆದುಕೊಂಡು ಬಂದ್ಬಿಟ್ಟು ಹೋದೆ. ಆದ್ರೆ ಮತ್ತೆ ಇವತ್ತು ನನಗೆ ಮರಳಿ ತಹಸೀಲ್ದಾರ್ ನೌಕರಿ ದೊರಕಿದ್ರಿಂದ ಆವತ್ತು ಬಾಡಿಗೆ ಮನೆಯನ್ನು ಮಾಡಿ ಬಿಟ್ಟು ಬಂದ ನನ್ನ ಅತ್ತಿಗೆಯನ್ನು ನೋಡಲು ಇವತ್ತು ಹೊರಟಿರುವೆ. ಓಹೋ, ಬಸ್ ಸ್ಟ್ಯಾಂಡಿನಲ್ಲಿ ಆ ಬ್ಯಾಗನ್ನು ತೆಗೆದುಕೊಳ್ಳಲು ಯಾರೋ ಕೂಲಿಯವರೇ ಕಾಣುತ್ತಿಲ್ವಲ್ಲ. ಕೂಲಿ ಯಾವ ಕಾಲಕ್ಕೆ ನನಗೆ ಈ ಪರಿಸ್ಥಿತಿ ಬಂತು? ಒಡ ಹುಟ್ಟಿದ ತಮ್ಮನನ್ನು ಮನೆಯನ್ನು ಮನೆಯ ಬಿಟ್ಟು ಹೊರಗೆ ಹಾಕಿದ ಪಾಪಿ ನಾನು. ಆ ಪಾಪದ ಪಾಶ್ಚಾತ್ಯಕ್ಕಾಗಿ ಇಂದು ನನಗೆ ಭಿಕ್ಷೆ ಬೇಡುವುದಾಗಿದೆ. ಈ ಊರಿನ ಸಮಸ್ತ ಗ್ರಾಮಸ್ಥರ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಇಂದು ನನಗೆ ಊಟವಿಲ್ಲದೆ 3 ದಿನಗಳ ಕಾಲ ಗತಿಸಿದರು. ಹೊಟ್ಟೆ ತುಂಬಾ ಹಸ್ತಾ ಇದೆ. ಹೊಟ್ಟೆ ಹಸಿವಿನ ಭಾರ ತೀರಿಸಬೇಕೆಂದರೆ ಕೂಲಿಯೂ ಸಹ ಇಲ್ಲ. ಅದಕ್ಕಾಗಿ ಗ್ರಾಮದ ಸಮಸ್ತ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರೇ, ನಿಮ್ಮ ಕೈಲಾದಷ್ಟು ದಾನ ಮಾಡಿ ಭಿಕ್ಷುಕರಿಗೆ ಪುಣ್ಯ ಕಟ್ಕೊಳ್ರಪ್ಪ, ಪುಣ್ಯ ಕಟ್ಕೊಳ್ಳಿ. ಏನಪ್ಪ ಭಿಕ್ಷುಕ, ನಿನಗೆ 2-3 ದಿನಗಳಿಂದ ಹೊಟ್ಟೆಗೆ ಅನ್ನವಿಲ್ವೇ? ಹಾಗಾದ್ರೆ ಈ ಬ್ಯಾಗನ್ನು ತೆಗೆದುಕೊಂಡು ನಮ್ಮ ಮನೆ ತನಕ ಬರುವೆಯಾ? ಮನೆಯಲ್ಲಿ ನನ್ನ ತಾಯಿ ಸ್ವರೂಪದ ಅತ್ತಿಗಮ್ಮ ಇದ್ದಾಳೆ. ಅವಳು ನಿನಗೆ ಹೊಟ್ಟೆ ತುಂಬ ಊಟಕ್ಕೆ ನೀಡುವುದಲ್ಲದೆ ಕೈಗೆ 4 ರೂಪಾಯಿ ಕೊಟ್ಟು ಕಳಿಸುತ್ತಾಳೆ. ಬರುವೇನಪ್ಪ ಹಾಗಿದ್ರೆ? ಯಪ್ಪ, ಹೊಟ್ಟಿಗೆ ಊಟ ಕೊಡ್ತೀನಿ ಅಂದ್ರೆ ನಾ ಬರ್ತೀನಪ್ಪ. ಪುಣ್ಯ ಹತ್ಲಪ್ಪ, ಇನ್ನು ಪುಣ್ಯ ಹತ್ಲಿ. ಈ ಬ್ಯಾಗನ್ನು ತೆಗೆದುಕೋ, ಬಾ ಇದೇ ದಾರಿಯಿಂದ. ನಾನು ಕೈದ ಕರ್ಮಕ್ಕೆ ತಾನೇ ಯೋಗಿಯಾಗಬೇಕಯ್ಯ. ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ತಾನು ಕೈದ ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ಹೋಗಿಯಾಗಬೇ ತ್ಯಾಗಿಯಾಗಬೇಕಯ್ಯ. ಹೋಗಿಯಾಗಬೇಕಯ್ಯ, ತ್ಯಾಗಿಯಾಗಬೇಕಯ್ಯ. ತಾನು ಕೈದ ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ತಾನು ಕೈದ ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ದಾನ ಮಾಡಿ ಅಣ್ಣ, ದಾನ ಮಾಡಿ. 1 ರೂಪಾಯಿ 2 ರೂಪಾಯಿ ದಾನ ಮಾಡಿ ಅಣ್ಣ. ತಾನು ಕೈದ ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ಹೋಗಿಯಾಗಬೇಕಯ್ಯ, ತ್ಯಾಗಿಯಾಗಬೇಕಯ್ಯ. ಹೋಗಿಯಾಗಬೇಕಯ್ಯ, ತ್ಯಾಗಿಯಾಗಬೇಕಯ್ಯ. ತಾನು ಕೈದ ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ತಾನು ಕೈದ ಕರ್ಮಕ್ಕೆ ತಾನೇ ಹೋಗಿಯಾಗಬೇಕಯ್ಯ. ಪುಣ್ಯಾತ್ಮರೇ, ಯಾರಾದ್ರೂ ಮಜ್ 1 ರೂಪಾಯಿ 2 ರೂಪಾಯಿ ದಾನ ಮಾಡಿ. ಹೀಗೆ ತಾನೇ ಕೂಲಿ ಬಂದಿದೆ. ಈ ಬ್ಯಾಗನ್ನು ಆ ಪುಣ್ಯಾತ್ಮನ ಮನೆಗೆ ಹೊತ್ತುಕೊಂಡು ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಬಾರಪ್ಪ ಭಿಕ್ಷುಕ, ಬ್ಯಾಗನ್ನು ಅಲ್ಲಿಟ್ಟು ಬಾಗಿಲಲ್ಲೇ ಕುಳಿತುಕೋ. ಅತ್ತಿಗೆಮ್ಮ, ಅತ್ತಿಗೆ ಬಾರಮ್ಮ, ಮನೆ ಇದ್ದೀನಿ ನೀನು. ಅತ್ತಿಗೆಮ್ಮ, ಈಗ ಬಂದೇನಪ್ಪ? ಈಗ ತಾನೇ ಬಂದೆ ಅಮ್ಮ. ನೋಡಮ್ಮ ಅತ್ತಿಗೆ, ನಾನು ದಾರಿಯಲ್ಲಿ ಬರುವಾಗ ಭಿಕ್ಷುಕನೊಬ್ಬ
3 ದಿನಗಳಿಂದ ಹೊಟ್ಟಿಗೆ ಅನ್ನವಿಲ್ಲ ಎಂದು ಒಂದೇ ಸಮನೆ ಹಲಬುತ್ತಾ ಇದ್ದ ನಮ್ಮ ಅತ್ತಿಗೆ. ಯಾಕೋ ಗೊತ್ತಿಲ್ಲ ಅತ್ತಿಗೆಮ್ಮ, ಆತನನ್ನು ಕಂಡ ಕ್ಷಣವೇ ನನ್ನ ಕರಳು ಕೊರಕಲಿ ಹತ್ತಿದವು. ಹಾಗಾಗಿ ಅವನನ್ನು ನಮ್ಮ ಮನೆ ತನಕ ಕರೆದುಕೊಂಡು ಬಂದಿದ್ದೀನಿ. ಅವನು ಯಾರು ಏನು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಆದ ನೀನು ಅವನಿಗೆ ಹೊಟ್ಟೆ ತುಂಬ ಅನ್ನ ನೀಡಿ ಕೈಗೆ 4 ರೂಪಾಯಿ ಆದ್ರೂ ಕೊಟ್ಟು ಕಳಿಸಿ ಕೊಡಮ್ಮ, ಹೋಗಿಬಿಡ್ಲಿ ಪಾಪ. ಆಯ್ತಪ್ಪ, ನೀನು ಒಳಗಡೆ ಹೋಗಿ ಕೈಕಾಲು ಮುಖ ತೊಳೆದುಕೊಳ್ಳು. ಆಗ್ಲಿ, ನಾನು ಅವನಿಗೆ ಅನ್ನ ತಂದು ನುಡಿತೀನಿ. ಬೇಗನೆ ನೀಡಿ ಕಳಿಸಿ ಬಿಡಮ್ಮ. ಆಯ್ತು. ತೆಗೆದುಕೊಳ್ಳಪ್ಪ. ಅಲ್ಲ, 3 ದಿನಗಳಿಂದ ಊಟವಿಲ್ಲಂತ ಹೇಳ್ತಾ ಇದೀಯ. ಹೊಟ್ಟೆ ತುಂಬಾ ಊಟ ಮಾಡು. ಅತ್ತಿಗೆಮ್ಮ, ಯಾರಮ್ಮ ಭಿಕ್ಷುಕ? ಆ ಭಿಕ್ಷುಕನ್ನು ಕಂಡು ಹೀಗೆ ಸ್ವಾಮಿ ಎಂದು ಕಿರ್ಚಿಕೊಳ್ಳುತ್ತಿದೆಯಲ್ಲ, ಯಾರ ಮತ್ತೆಗೆ ಭಿಕ್ಷುಕ? ಅವರು ಭಿಕ್ಷುಕರಲ್ಲಪ್ಪ, ಅವರು ನಿಮ್ಮ ಅಣ್ಣನವರಿದ್ದಾರೆ. ಅತ್ತಿಗೆ ಸರಿಯಮ್ಮ, ಹಿಂದಕ್ಕೆ. ಆವತ್ತು ಅವನು ಮಾಡಿದ ಪಾಪದ ಶಾಪವನ್ನು ಅನುಭವಿಸುತ್ತಾ ಇವತ್ತು ಈ ಮನೆಗೆ ಬಂದಿದ್ದಾನಮ್ಮ. ತಾಯಿ ಮಗನ ಹಾಗಿರೋ ನಮ್ಮಿಬ್ಬರ ಮೇಲೆ ಅಷ್ಟೊಂದು ಗೌರವದ ಅಪ್ಪದನ್ನು ಕೊಟ್ಟು ಮನೆಯಿಂದ ಹೊರಹಾಕಿದ ಪಾಪಿ ಇವನೇ ಅಲ್ವೇ ನಮ್ಮ. ನಾವಿಬ್ಬರು ತಾಯಿ ಮಗನ ಸಂಬಂಧವನ್ನು ಹೊಂದಿದ್ದವರು, ನಾವಿಬ್ಬರು ನಿರಪರಾಧಿಗಳು ಎಂದು ಹೇಳಿದರೂ ಯಾವತ್ತು ಕೇಳದೆ ನಮ್ಮನ್ನು ಮನೆಯಿಂದ ಹೊರಹಾಕಿದ ಪಾಪಿ ಇವನು. ಇವನಿಗೆ ಕ್ಷಮೆ ಉಂಟೇನಮ್ಮ? ಇವನಿಗೆ ಕ್ಷಮೆ ಇಲ್ಲ. ಈ ಮನೆಯಲ್ಲಿ ಜಾಗ ಇಲ್ಲ, ಕಳಿಸಿ ಬಿಡುವ ಮೊದಲು ಈ ಮನೆಯಿಂದ. ಪ್ರಭಾಕರ, ಮಾತನಾಡಪ್ಪ, ಮಾತನಾಡು. ಮಾತನಾಡು, ಹಕ್ಕು ನಿನಗಿದೆಯಪ್ಪ, ಮಾತನಾಡು. ನಾನು ಮಾಡಿದ ಪರಾಸದಿಂದ ಇಂದು ನನಗೆ ಈ ಪರಿಸ್ಥಿತಿ ಬಂದಿದೆಯಪ್ಪ. ಅಂದು ನಾನು ನೀನು ಪ್ರೀತಿಯಿಂದ ಬೆಳೆದಿದ್ದೇನೋ ನಿಜ. ಅದೇ ನಾನು ಮನೆ ಬಿಟ್ಟು ಹಾಕ್ಬೇಕಂತೆ ನನ್ನ ಸ್ವ ಇಚ್ಛೆಯನ್ನು ನಾನು ಹೊರಗೆ ಹಾಕ್ಲಿಲ್ಲ ಪ್ರಭಾಕರ, ಹೊರಗೆ ಹಾಕ್ಲಿಲ್ಲ. ಕಲಿಕೆಯ ಮಾತು ಕೇಳ ಧರ್ಮರಾಜನು ತನ್ನ ರಾಜ್ಯವನ್ನೇ ಕಳೆದುಕೊಂಡಪ್ಪ. ಸತ್ಯಕ್ಕಾಗಿ ಸುಡುಗಾಡಕ್ಕಾದ ಸತ್ಯ ಹರಿಶ್ಚಂದ್ರನ ಕತೆ ಕೇಳಿದರೆ ಇಂದು ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಪ್ರಭಾಕರ, ಬರ್ತಿರ್ಲಿಲ್ಲ. ಹೋಗ್ಲಿ ಬಿಡಣ್ಣ, ಆ ವಿಧಿಯ ಕೈವಾಡಕ್ಕೆ ಹಣೆ ಬರಕ್ಕೆ ಹೊಣೆ ಯಾರಣ್ಣ. ಈಗಲಾದರೂ ನನ್ನ ಅತ್ತಿಗೆ ನಿರಪರಾಧಿ ಎಂಬ ಸತ್ಯ ನಿನಗೆ ತಿಳಿತಲ್ಲ, ನನಗೆ ಅಷ್ಟೇ ಸಾಕು ಅಣ್ಣ. ಒಂದಾಗಿದ್ದ ನಾವೆಲ್ಲರೂ ಹೀಗೆ ಛಿದ್ರವಾಗಿ ಒಂದೊಂದು ಕಡೆಯಾಗಲು ನಮ್ಮ ಮನೆತನದ ಮೇಲೆ ದ್ವೇಷ ವೈಷಮ್ಯ ತೋರಿದ ಪ್ರಕಾಶನೇ ಕಾರಣವಣ್ಣ. ಅವನನ್ನು ನಾವು ಸುಮ್ಮನೆ ಬಿಡಬಾರದು. ನೀನು ಆ ಪ್ರಕಾಶನ ಕರೆದುಕೊಂಡು ಬಾ, ನಾನು ತಂಗಿ ಶಕುಂತಲೆಯನ್ನು ಕರೆದುಕೊಂಡು ಬರ್ತೇನೆ. ಅವರಿಬ್ಬರಿಗೂ ಲಗ್ನ ಮಾಡಿಸಿದರೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಣ್ಣ. ಪ್ರಕಾಶ, ಪ್ರಭಾಕರ ಎಂತ ದೊಡ್ಡ ಮನಸ್ಸಪ್ಪ, ಎಂತ ದೊಡ್ಡ ಮನಸ್ಸು. ಅದಕ್ಕೆ ಹಿರಿಯರು ಹೇಳ್ಯಾರಪ್ಪ, ಆಕಳು ಕಪ್ಪಾದರೆ ಆಕಳ ಮನೆಯಲ್ಲಿ ಬರ್ತಕ್ಕಂತ ಹಾಲು ಕಪ್ಪಾಗುವುದೇ. ನ್ಯಾಯ ಅನ್ಯಾಯ ಧರ್ಮದಿಂದ ಬೆಳೆಯುತ್ತರ ಮನೆತನದಲ್ಲಿ ನಿಮ್ಮನ್ನು ಹೊರಗಾಕಿ ಅನ್ಯಾಯದಿಂದ ಮಾಡಿದ ಈ ನನ್ನ ಕರ್ಮದ ಫಲ ಎಂದು ನನ್ನನ್ನು ಇಲ್ಲಿಗೆ ಕರೆತಂದು ಹೊಡಿತೀಯಪ್ಪ. ಅಣ್ಣ, ನಾವಿಬ್ಬರು ಒಂದೇ ತಂದೆಯ ಮಕ್ಕಳಿಂದ ಮೇಲೆ ನಮ್ಮೆಲ್ಲಿ ಕ್ಷಮೆಯ ಮಾತಿಲ್ಲದೆ ಬಂತು. ಮೊದಲು ಆ ಪ್ರಕಾಶನ್ನು ಕರೆದುಕೊಂಡು ಬಾಣ, ನಾನು ತಂಗಿ ಶಕುಂತಲೆಯನ್ನು ಕರೆದುಕೊಂಡೇ ಬರ್ತೇನೆ. ಆಯ್ತಪ್ಪ. ಬಾರಮ್ಮ ಶಕುಂತಲ. ಅತ್ತಿಗೆಮ್ಮ, ಅತ್ತಿಗೆ ಬಾರಮ್ಮ. ಅತ್ತಿಗೆ, ಯಾರು ಬಂದಿದ್ದಾರೆ ಎಂದು ನೋಡಮ್ಮ. ನೋಡಿದ್ದೇನಮ್ಮ ಶಕುಂತಲ, ನೀನೆಷ್ಟೇ ನನ್ನ ಅತ್ತಿಗೆ ಮೇಲೆ ಅನ್ಯಾಯ ಮಾಡಿದ್ರು ಕೂಡ ನಿನ್ನ ಗುರುತು ಕಂಡಾಕ್ಷಣ ತನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಅಪ್ಪಿಕೊಂಡಳು ಈ ನನ್ನ ತಾಯಿ. ನೀನೇನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆಲ್ಲ ಕಾರಣ ಆ ಪ್ರಕಾಶನೆಂದೇ ನಮಗೂ ತಿಳಿದಿದೆ. ಹಾಗಾಗಿ ಅಣ್ಣ ಆ ಪ್ರಕಾಶನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ಅವನು ಬಂದ ನಂತರ ನಿಮ್ಮಿಬ್ಬರಿಗೆ ನಾವು ಲಗ್ನ ಮಾಡಿಸಿ ಬಿಡುತ್ತೇವೆ. ನನ್ನ ಅತ್ತಿಗೆ ಹತ್ರ ಕ್ಷಮೆ ಕೇಳಮ್ಮ. ಅತ್ತಿಗೆ, ನಾನು ನಿಮಗೆ ಅಪರಾಧ ಹೊರಿಸಬಾರ್ದಾಗಿತ್ತು. ಆದ್ರೆ ನೀವು ನನಗೆ ಹೆತ್ತ ತಾಯಿ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅತ್ತಿಗೆ. ನನ್ನ ದಯವಿಟ್ಟು ಬನ್ನಿ ಪ್ರಕಾಶ್, ನೋಡಿ
ನೋಡಿ ಪ್ರಕಾಶ್, ನೀವು ನಮ್ಮಿಂದ ಮೋಸದಿಂದ ಬರೆಸಿಕೊಂಡು ನಮ್ಮ ಮನೆ ಮತ್ತು ಆಸ್ತಿ ಪತ್ರಗಳನ್ನು ನಮ್ಮ ಅಣ್ಣನ ಹೆಸರಿಗೆ ಮರಳಿ ಬಿಟ್ಟು ಕೊಡಬೇಕು. ಅದು ಅಲ್ಲದೆ ನಿಮ್ಮ ಕುತಂತ್ರ ಕಾರಸ್ಥಾನದಿಂದ ನಮ್ಮ ತಂಗಿ ಜೀವನ ಹಾಳು ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮ ಕೈಯಿಂದಲೇ ಅವರ ಕೊಳಲಿಗೆ ಮಾಂಗಲ್ಯ ಕಟ್ಟಿ ಅವಳನ್ನು ಧರ್ಮ ಪತ್ನಿಯಾಗಿ ಸ್ವೀಕರಿಸಬೇಕು. ನೋಡಿ ಪ್ರಭಾಕರ, ನಾನು ಮಾಡಿದ ತಪ್ಪಿಗೆ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಇದು ಅಲ್ಲದೆ ಮೋಸದಿಂದ ಭರಿಸಿಕೊಂಡ ನಿಮ್ಮ ಆಸ್ತಿಯನ್ನು ಮರಳಿ ನಿಮ್ಮ ಅಣ್ಣನ ಹೆಸರಿಗೆ ಬಿಟ್ಟು ಕೊಡ್ತೀನಿ. ಇದು ಅಲ್ಲದೆ ನನ್ನಿಂದ ಕೂಡ ನಿಮ್ಮ ತಂಗಿಗೂ ಬಾಳು ಕೂಡ ಹಾಳಾಗಿದೆ. ಅವಳು ನಾನೇ ಮದುವೆ ಹೋಗುತ್ತೀನಿ. ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ತಾನೆ? ಆಗಲಿ ಅಣ್ಣ, ಪ್ರಕಾಶನೇ ಲಗ್ನಕ್ಕೆ ಒಪ್ಪಿಕೊಂಡಿದ್ದೆ ಆಯ್ತು. ನಾನು ಹೋಗಿ ಸ್ವಾಮಿಗಳು ಕರೆದುಕೊಂಡು ಬರ್ತೇನೆ. ಇದೇ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣ ಮಾಡಿಬಿಡೋಣ. ಆಯ್ತಾ ಪ್ರಭಾಕರ, ನಿನ್ನ ಆಸೆಯಂತೆ ಆಗಲಿಪ್ಪ. ಜಯ ಪಾಂಡುರಂಗ ಪ್ರಭೋ ವಿಠಲ, ಜಯ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಓ ಜಯ ಪಾಂಡುರಂಗ ಪ್ರಭೋ ವಿಠಲ, ಜಯ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರೀನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರೀನಾಥ ವಿಠಲ, ಪಂಡರೀನಾಥ ವಿಠಲ, ಪಂಡರೀನಾಥ ವಿಠಲ. ನೀವು ಅಲ್ಲೇ ಪಂಡ್ರಾಪುರಕ್ಕೆ ಹೋಗ್ರಿ, ರಾಕ್ ಬಾಳ್ಗೊಳಿ ಅಕ್ಕವ್. ಅಲ್ಲಿ ಒಂದು ಕೋಲೆನ ಮಾಡಿ ಕೊಡ್ರಿ ಇವ್ರು. ನೋಡ್ರಿ. ಲಗ್ನ ಮನೆ ಹಾಕಿನ ಮನೆ ಯಾರು ಕಾಣವರು? ಯಜ್ಞನ ಮನೆ ಎಲ್ರು ಹುಡುಗರು. ಮತ್ತೆ ಯಾರು ಹೇಳಿದಾರ ಮದುವೆ ಅವರು? ನೋಡ್ರಿ, ಇವತ್ತ ನಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಐತ್ರಿ. ಹೌದೇ? ಹಾಗಾಗಿ ನಿಮ್ಮ ಮನೆಯಲ್ಲಿ ಕರೆಸಿಕೊಂಡು ಬಂದ ಕಾರಣವೇನಂದ್ರ ಹೌದೇ? ವಧುವರ ಇಬ್ಬರಿಗೂ ಆಶೀರ್ವಾದ ಮಾಡಿ ಹೌದೇ? ನಿಮ್ಮ ಅಮೃತ ಹಸ್ತದಿಂದ ಮಾಂಗಲ್ಯ ಕೊಟ್ಟು ಮಾಂಗಲ್ಯ ಧಾರಣ ಮಾಡಿಸಿ ನಿಮ್ಮ ದಕ್ಷಿಣ ತೆಗೆದುಕೊಂಡು ಹೋಗಿಬಿಡಿ. ಅವ್ರು ಕೊಟ್ಟ ಹೋಗ್ಕೊಂಡ್ ತೋರಿ ನೋಡಕ್ರಿ ಮಂಗಲ್ಯ. ಎಲ್ಲಾರ ಮದುವೆ ಮಕ್ಕಳು ಎಲ್ಲಾರ್ರಿ? ನೋಡ್ರಿ, ಇವರ ನಮ್ಮ ಅಳಿಯ ದೇವ್ರಿ. ಇವ್ರಿ ಇವರ ನಮ್ಮ ಅಳಿಯ ದೇವ್ರಿ. ಇವ್ ಮಂಗ್ಯಾನ ಮುತ್ತಾವ. ಹ್ಞೂ ರೀ, ಹ್ಞೂ. ಇವ್ ಐದು ದೇವರಿ ಇವ. ಆ ಹುಡುಗಿ ಇವ್ರ ನಮ್ಮ ತಂಗಿ ಅವ್ರಿ. ಏನ್ ತಿಂದಾಳಲ್ಲ ಪಾಟಿಗೆ ಏನ? ಇಲ್ರಿ ಹಂಗ ಕ್ಯಾಲ್ಸಿಯಂ ಏರ್ಸ್ರು ಇನ್ನೊಂದು ವರ್ಷ ಬಿಟ್ಟು ಮದುವೆ ಮಾಡಕ್ರಿ. ನೋಡ್ರಿ, ಇವ್ರ ನಮ್ಮ ಅಣ್ಣನ ಏನ್ ಸಾನ್ ಹುಡುಗಿ ಲಗ್ನ ಮಾಡ್ತಾರ? ಇವ್ರ ನಮ್ಮ ಅಣ್ಣನವ್ರದಾರ್ಲೆ. ಇವ್ರ ನಮ್ಮ ತಂದೆಯವರ ಮೊದಲನೇ ಹೆಂಡತಿ ಮಗ ರೀ. ಏನ್ರಿ, ನಾವ ಎರಡನೇ ಹೆಂಡತಿ ಮಕ್ಳ ಇಬ್ರು ರೀ. ಹಿಂಗಾಗಿ ನಾವ್ ಒಂದ ಸೇಮ್ ಇದೀವ್ರಿ ಇಬ್ರು. ನೀವು ಒಂದ ಸೇಮ ಅದೀರಿ. ಹಾ. ಇವ ಏನ ಬಾಳ ಉದ್ದು ಬಿಟ್ಟಾನಲ್ಲ. ಎಲ್ಲಾರು ಮತ್ತೆ ಎಲ್ಲಾರು ಮದ್ಯಾಗ ಮನ್ಯಾಗ ಇವ್ ಮದ್ವೆ ಆಗಿಲ್ಲ ಇಬ್ಬರದು ನಿಮ್ಮದು? ಇವ್ರ ಆಗೈತಿ. ಎಲ್ಲ ಧರ್ಮಪತ್ನಿ ಹೋಗ್ಯಾಳ ಹಾಕಿನು ಅದಾರ್ರಿ, ಮದುಮಕ್ಕಳಿಗೆ ಸಿದ್ಧತೆ ಮಾಡತ್ತಾರ. ಮದುಮಕ್ಳು ಇಲ್ಲದಾವ ಮತ್ತೆ ಸಿದ್ಧತೆ ಮಾಡ್ತಾಳ. ಅವ್ರ ಸಾಮಾನ್ ತೊಗೊಂಬರಾಕ್ ಹೋಗ್ಯಾರ ಒಳಗ. ಏನ್ರಿ ತಿನ್ನಾಕೈತಿರಿ? ಲೈಟ್ ಬೆಳಕಿನ ಕಾಣತೈತ್ರಿ ಈ ಕಡೆ. ಅವ್ರ ಸಾಮಾನ್ ತೊಗೊಂಬರಾಕ್ ಹೋಗ್ಯಾರ ಹೇಳ್ರಿ. ಮಂತ್ರ ಏನ್ಲೇ? ಹಾ ಅನ್ರಿ. ಹಿಕ್ಕಿ ಕಾಳ ಇಲ್ಲದಾವ ಮದ್ಯಾಗ. ಹಾ ಕೊಡ್ರಿ. ಅವ್ರಿಗೆ ಕೊಡ್ಬೇಡಿ. ಹಾನ್ರಿ ಕೊಡ್ರಿ. ಓಂ ಮಾಂಗಲ್ಯಂ ತಂತು. ಏನು ಮದುವೆ ನೀ ಆಗವದೇನು? ನೀ ಆಗವದಿ ಕೈಯಾಗೆಲ್ಲ ತಕ್ಕೋಬಾ. ಎಲ್ಲಿ ಕೈ ಹಾಕೊಟ್ಟ ನೋಡ್ಕೋಬಾ. ಏ ದಪ್ಪ ಹೌದು ಹೌದು, ಮಂದಿ ಸುಮಾರು ಐತೆ ಹಿಂದೆ ಇಟ್ಟಂದನ್ನಿ. ಹಾ ಹಾ. ಮತ್ತೆ ಯಾರ ಕಿಶೆ ಹೊಡೆದಾರಂದ್ರೆ ಕೈಲಿ 4 ಕುಡ್ದಾಗ ಬರಲಿ. ತಗೋ. ಹಾ, ಇಸ್ಕೋದ್ರಿ ನಟ್ ಇಸ್ಕೋಬಾರ್ದು. ಒಂದ್ ವಾರ ಪಾರ್ ಮಾಡ್ತೀನಿ. ಮಂತ್ರ ಏನ್ಲೇ? ಓ ಹಿಡಿಯವ. ಯಾಕೆ ನೋಡ್ತಾಳು? ಓಂ ತಾರಾವಲಂ ತು ದೇವಾಯ ನಮಃ ಚಂದ್ರಬಲಂ. ಓಯ್ 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 ಸಮಾಧಾನ. ಊಟಕ್ಕೆ ಏನ್ ಮಾಡ್ಸಿ? ಊಟಕ್ಕೆ ಗುರುಗಳ ಹುಗ್ಗಿ ಐತ್ರಿ, ಅನ್ನ ಐತ್ರಿ, ಸಾರ್ ಐತ್ರಿ, ರೊಟ್ಟಿ ಇದಾವು. ನಿಮ್ಗೆ ಏನ್ ಬೇಕಾದೈತಿ? ಊಟ ಮಾಡಿ ಹಾದ್ಬೇಕು ತಂದೆ ನೋಡೋದ್ರ. ನೀವು ಮುಂಚಿತವಾಗಿ ಹೇಳ್ಬೇಕ್ರಲ್ಲ ಗುರುಗಳು. ನಾಷ್ಟಕ್ಕೆ ಅದು ಮದುವೆಯಾಗ ಬೀಗ್ರು ಬರ್ತಾರ. ಮುಂಜಾನೆ ಚಾ ನಾಷ್ಟದ ಮಾಡಂಗಿಲ್ಲ ಹೋಟೆಲ್ದಾಗ. ಮತ್ತೆ ಅಲ್ಲೇ ಮದುವೆ ಇಡ್ಬೇಕಲ್ಲ, ಇಲ್ಲ ಹಾಕಿಟ್ಟಿರಿ. ಹಾ ಆಯ್ತು. ಮಂತ್ರ ಏನ್ಲೇ? ಹಾನ್ರಿ ಗುರುಗಳು. ಓಂ ತಾರಾವಲಂ ತು ದೇವಾಯ ನಮಃ ಚಂದ್ರ. ನಂದು ದಕ್ಷಿಣ ಯಾರು ಕೊಡೋರು ಮೊದಲು ಹೇಳು. ಈಗ ಮಂದಿ ಸುಮಾರು ಗುರುಗಳು ಮದುವೆ ಆಗನ 1000 ಕೂಡ 2000 ಕೂಡ ಮಾಡ್ತಾರ. ನಮ್ದು 1 ಲಕ್ಷದ 1 ಐತಿ. ಅಲ್ರಿ ಗುರುಗಳ. ಏ ಬ್ಯಾಡ ಬಿಡ, ಸಣ್ಣವದಿ ಬೇಡ ಬಿಡು ಮರ, ದೊಡ್ಡವದಿ ಬೇಡ. ಅಲ್ರಿ ಗುರುಗಳ, ಸ್ವಾಮಿಗಳ ನೀವ್ ಇಲ್ಲಿ ದಕ್ಷಿಣ ಕೊಡವು ನಾನೇ. ಹೌದು. ಈ ಅಂದ್ರ ಊರಾಗೆ ಅಂದ್ರ ಇವ್ರು ನಮ್ಮ ಊರ್ ಹಿರಿಯರೇ. ಲಗ್ನದ ಕಾರ್ಯಸ್ಥಾನ ಎಲ್ಲ ಮುಂದಾಳತ್ವ ಎಲ್ಲ ಇವ್ರಿಗೆ ಕೊಟ್ಟದ. ಏ ಹೆಸರು ಕೇಳಿನ್ಯಾ? ತಮ್ಮನು ಹರ್ಕೊಂಡಾರ ಊರಾಗೆಲ್ಲ ಹರಿಯವ್ರಿ ನೀವು. ಏ ಹಂಗ ಮಗನ
ಏನ್ ಮಾತಾಡ್ತೀವ ನೀನು? ಅಂದ್ರ ರೀ ಊರಾಗ ನ್ಯಾಯ ಹಿರಿಯವ್ರು ನ್ಯಾಯ ಮಾಡವ್ರಿ ಇವ್ರ. ಊರಾಗ ನ್ಯಾಯ ಬಗ್ಗೆ ಇರ್ತಾವಲ್ಲ, ನ್ಯಾಯ ಬಗ್ಗೆ ಹರ್ಸಾವ್ರ ನಾವು. ಹಂಗಲ್ರಿ ಗುರುಗಳ. ನ್ಯಾಯ ಏನ್ರಿ ಬಗ್ಗೆ ಹರ್ಸಾವ್ರ? ಇಲ್ಲಿ ಕೇಳ್ರಿ ಗುರುಗಳ. ನಾಯಿಗಳ ಬಗ್ಗೆ ಹರ್ಸಾವ್ರ ಅಲ್ರಿ, ನ್ಯಾಯ ಬಗ್ಗೆ ಹರ್ಸಾವ್ರು. ಅದಾರಿ ಊರಾಗ ಬಗ್ಗೆ ಹರ್ಸಾವ್ರು. ಅದ ನ್ಯಾಯ ಇರ್ಲಿಕ್ಕನು ನ್ಯಾಯ ಮಾಡವ್ರಿ ಇವ್ರಿ. ಹಿಂಗ್ಯಾಕದ ನೀವು ಅವ್ರ ಹಾಗೇರಿ ಕೆಂಪದಾನ ಕರೆ ಮಿಷಿನ್ ಇಲ್ಲ. ಅದ ಹೋಗ್ಲಿ ಬಿಡ್ರಿ ಗುರುಗಳ. ಬರೋದು ಬಂದ್ರಿ ನೀವು ಲಗ್ನ ಮಾಡ್ಬೇಕು, ನಿಮ್ಮ ದಕ್ಷಿಣ ತೆಗೆದುಕೊಂಡು ಹೋಗ್ಬೇಕ್ರಿ. ಊಟಕ್ಕೆ ಏನ್ ಮಾಡ್ಸೀರಿ? ನಮ್ಮ ದಕ್ಷಿಣ ಏಟ್ ಕೊಡ್ತೀರಿ ಅಂದ್ರೆ ಏನು ನಿಂದ? ಅಲೋ, ಇವನ್ ಕರ್ಕೊಂಬಂದವ್ರ ಯಾರು? ನಾನೇ ರೀ. ನಿನಗ್ ಬುದ್ಧಿ ಇದ ಇಲ್ಲ? ಏ ಯಾಕೋ ಸ್ವಾಮಿ ಬಾಳ ಬಾಯಿ ಬುದ್ಧಿ ಬಿಡಾಕತ್ತೀಯಲ್ಲ? ಹೌದನ? ಅಲ್ಲ, ನಿನಗ ಕಲೇಶಮ್ಮಗಳು ಕರ್ಕೊಂಬ ಅಂತ ಹೇಳಿದ್ದಲ್ಲ, ಮಲೇಶಮ್ಮನ್ ತಿರ್ಬೇಡ ಅಂದಕರ ಉಡಾಳ ಸುಳಿ ಮಗ ಅಂತ ಹೇಳಿದ್ರಲ್ಲ. ಅದಾರ ಗುರುಗಳ. ಈ ಸೀಸನ್ದಾಗ ನಂಗೂ ಇಂತ ಪರಿಸ್ಥಿತಿ ಬಂದಿಲ್ಲಾಗಿತ್ತು. ಇಲ್ಲೋಡ್ರಿ, ನೀವ್ ಯಾವ ಸ್ವಾಮಿಗಳು ಕರ್ಕೊಂಡ್ ಬಂದ್ರಿ? ಕಲೇಶಮ್ಮಗಳು ಕರ್ಕೊಂಡ್ ಬಂದಿನ. ಕಲ್ಲೈ ಸ್ವಾಮಿ ಲಿಂಗ ಇಲ್ಲ, ಬಂದ ಏನ್ ಮಾಡ್ತಾನವ? ಕಲ್ಲೈ ಸ್ವಾಮಿ ಲಿಂಗ ಇಲ್ಲ. ಲಿಂಗ ಇಲ್ಲ, ನಿಂದ ನೋಡ ಬಾಯ್ ಬಡ್ಯಾಗ ಐತಿ. ಅದ್ಯಾಕೋ? ಅಲ್ರಿ, ದಾರ ಬಿಟ್ಕೊಂಡ ಲುಂಗ್ಯಾ ಬಿಟ್ಟಿನ ಲಿಂಗ ಹಾಕೊಂಡ್ರಿ ಪೂಜೆ ಮಾಡಾಕ್ರಿ. ಲಿಂಗ ತೆಗಿರಿ. ಏ ಮುಟ್ಟ ದರ್ಶನ ಮಾಡೋದನು. ದರ್ಶನ ಮೊದಲು ಇಟ್ಟಿದ್ರಿ. ಅವಾಗ ಲಿಂಗ ದ್ವಾಡದತ್ರಿ, ಮನ್ಯಾಗಿದ್ದಾಗ್ರಿ ಇಟ್ಟು ದ್ವಾಡದತ್ರಿ. ಅದು ಮುಡ್ದರ್ಶನ ಇಟ್ಟುರಿ. ಗಂಡ್ ಮಕ್ಳ ಏನ್ ಮಾಡ್ತಾರ, ನಮಸ್ಕಾರ ಮಾಡಿ ದೂರಿಂದ ಹೋಗ್ತಾರ. ಹೆಣ್ಮಕ್ಳ ಹಂಗಲ್ರಿ, ಲಿಂಗಪ್ಪ ಬಾ ಭಕ್ತಿರಿ ಅವ್ರು ಬರ್ತಾರಲ್ಲ, ಏನ್ ತಪ್ಪ ಮಾಡಿ ಹಿಂಗ್ ಬಡ್ಕೋತಾರ. ಎಲ್ಲಾರು ಹಿಂಗ್ ಮಾಡಿ ಲಿಂಗ ಸಂಶಿಟ್ಟು ಬಿಟ್ಟಾರ್ರಿ. ನಾವ್ ಒಂದ್ ವರ್ಷ ಆಡ್ಬೇಕು ನೋಡ್ರಿ, ಇಟ್ಟು ದೊಡ್ಡ ಲಿಂಗದ ಇಟ್ಟ ಗುಂಡ್ಗಡಿ ಇಟ್ಟು ಮಾರಿ ಬಿಟ್ಟಾರ್ರಿ. ಅದಕ್ಕೆ ಬ್ಯಾಡ ಅಂತ ತೆಗೆದು ಕೊಳ ಹಾಕೊಂಡಿನ್ರಿ. ನಾವ ಈಗ ಮುಡ್ದರ್ಶನ ಮಾಡೋದು. ಮುಡ್ದರ್ಶನ ಬಂದದ್ರಿ. ಶ್ರಾವಣದಾಗ 50,000 ಕೊಟ್ಟು ಅಭಿಷೇಕ ಯಾರು ಮಾಡ್ತಾರ ಅವ್ರಿಗೆ ಅಷ್ಟರ ಒಂದ್ ತಿಂಗಳ ಪರ್ಮಿಷನ್ ಐತ್ರಿ. ಹಾ ರೀ, 50,000. ಮತ್ತೆ ಲಿಂಗ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಗೊತ್ತೈತಿ ಮರ, ಮಕ್ಳಿದಾರ ಮಕ್ಕ ಕೊಟ್ಟಿರ್ತ ಲಿಂಗ. ಶಂಕರಪ್ಪ, ಇವನ್ ಹಡ್ದಾವ್ ಹೆಂಗಿರ್ಬೇಕು? ನಮ್ಮ ಹಡ್ದಾವ್ರಿ. ನಾನು ಅದನು ನಿಮ್ಮ ಅಪ್ಪನ ಕರ್ಸ್ಕೊಂಬ, ಆಯರ್ ಮಾಡ್ತಾನ, ಚಲೋ ಮಕ್ಕಳ ಹಡ್ದದ ಅಂತ ಹೇಳಿ. ಮಿಶಿ ಬಸ್ಕೊಂಡ್ ಮಗ ಎಲ್ಲಿ ಕೇಳಿ ಗುರುಗಳ. ನಿಮ್ಮನ್ನ ಇಲ್ಲಿ ಕರೆದುಕೊಂಡು ಬಂದದ್ದು ಈ ಹರಿಕತೆ ಮಾಡ್ಲಿಕ್ಕಲ್ಲ. ಯಾಕೆ ಬಂದೇನು? ಪಾಂಡ್ರೋಗನ ಹರಿಕತೆ ಕೇಳಾಕ್ ಬಂದಿಲ್ರಿ ನಿಮ್ದ. ಸ್ವಾಮಿಗಳು ಅಂದ್ರ ಸರಳ ಸಜ್ಜಿಗ್ರಿ. ಇಲ್ಲಿ ಕೇಳ್ರಿ. ಏನ್ರಿ ಸ್ವಾಮಿಗಳು ಅಂದ್ರ ರೀ ಹೇಗಿರ್ಬೇಕಂದ್ರ ಏನ್ರಿ, ಇಲ್ಲಿ ಕೇಳ್ರಿ. ಸ್ವಾಮಿಗಳು ಅಂದ್ರ ಸರಳತೆ, ಸೂಕ್ಷ್ಮತೆ, ಸಜ್ಜನರಾಗಿರ್ಬೇಕು. ಇಂತ ಉಡಾ ಸ್ವಾಮಿಗಳು ಕರ್ಕೊಂಡ್ ಬಂದಾರ ದೇಶದಿಂದ. ಕರ್ಕೊಂಬಂದು ನಮಗೂ ಚೀಗೇಡಿ ಬರ್ತೈತ್ರಿ. ಅದಕ್ಕ ಲಗ್ನ ಮಾಡ್ಸ್ರಿ, ನೀವು ದಕ್ಷಿಣ ತೆಗೆದು ಹೋಗ್ಬಿಡ್ರಿ. ಆತ ಮಂತ್ರ ಅಂತೀನಿ ತಗೋ. ಅನ್ಲೇ ಮಂತ್ರ ಒಟ್ಟ ಕಡಿ ಮಂತ್ರ ಅಂತ ನೋಡು. ಹುಡುಗಿ ಸ್ವಾಮಿಗಳ ಹುಡುಗಿ ಹೆಸರು ಏನು? ಶಕುಂತಲವ್ವ. ಇವನ ಹೆಸರ ಪ್ರಕಾಶ್. ಓಂ ನಮಃ ಶಿವಾಯ. ಇವತ್ತು ಸರಿಯಾಗಿ ಮುಂಜಾನೆ 6 ಗಂಟೆಗೆ ಶಕುಂತಲೆ ಹಾಗೂ ಪ್ರಕಾಶ್ ಅವರು ಮದುವೆ ಆಗಬೇಕಾದ ಕಾರಣದಿಂದ ಯಾವುದೋ ಒಂದು ಅಚಾನಕ ದೃಶ್ಯವನ್ನು ನೋಡಿ ಇಹಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಹೋಗಿದ್ದಾರೆ. ಮನುಷ್ಯನ ಮಗನು, ದೇವ್ರ ಮಗ ನೀನು. ಸತ್ತಾಗಿನ ಮುಹೂರ್ತದು ಗುರುಗಳ. ಇದು ಸ್ವರ್ಗಕ್ಕೆ ಹೋಗುವಾಗಿನ ಕಡಿ ಮಂತ್ರ ಅಂದ್ರಿಲ್ಲ. ಕಡಿ ಮಂತ್ರ ಅಂದ್ರ ಲಗ್ನದಾಗ ಹೇಳೋ ಕಡಿ ಮಂತ್ರ ಅನ್ನತ್ ಹೇಳ್ತೀನಿ ನಿಮ್ಗೆ. ಅವಾಗ ಅವ್ರನ್ನೇನ ಲಗ್ನ ಆಗೋಕ್ಕಿಂತ ಮುಂಚಿತವಾಗಿ ಸ್ವರ್ಗ ಲೋಕಕ್ಕೆ ಕಳಿಸ್ಬೇಕಂತ ಮಾಡಿದ್ರೇನ್ರಿ? ಇವಂದೇನು ಒಂದ್ ಹಲ್ಲು ಬಿದ್ದೈತ್ಲ ನಡಬಾರಕ್ಕಿಂದ. ಕಬಡ್ಡಿ ಕಳಿಸಿನಿ. ಅಲ್ಲಿ ಸ್ವಲ್ಪ ಬಡ್ದು ಹೊಳೆ ಬರೋತ್ನಾಗ ಕೆಳಗ್ ಬಿದ್ದಾನು, ಹಲ್ಲು ಮುರಿದದ. ಹಂಗ್ಯಾಕೆ ಅದವಳಚನ. ಓಂ ತಾರಾವಲಂತು ದೇವಾಯ ನಮಃ, ಚಂದ್ರಬಲಂತು ದೇವಾಯ ನಮಃ, ವಿದ್ಯಾಬಲಂತು ದೇವಾಯ ನಮಃ, ಸುಮತಿಯೇ ಸಾವಧಾನ. ಆತಾಡ ಗುರುಗಳು, ಹೋಗಿ ಬರ್ರಿ ನೀವು. ಏನ್ ಹೋಗಿ ಬರ್ರಿ ಗಪ್ಪ. ನಾ ಹೋಗಿ ಬರ್ತೀನಿ. ಅಮ್ಮಾರ ಹಾದಾಕಿ ಅಪ್ಪ ನಮ್ಮ ಅಪ್ಪಾರ ಹೆಸರೇನು? ಇವ್ರ ಅಪ್ಪಾರ ಶ್ಯಾಮ್ಗಳ ಅಮ್ಮವ್ರ ಅಂತ ದೂರಿಂದ ಅಂತ ಬರೀ. ಅಮ್ಮವ್ರ ಹಿಂಗ ಕೈ ಹಾಕ್ತಿ. ಗಪ್ಪ ಮರೆ, ನೀ ಮುಟ್ಟೆ ಮಾಡವ್ನಿ. ಅಮ್ಮಾರ ಅಪ್ಪಾರ ಹೆಸರು, ನಿಮ್ ರೀ ಹೆಸರೇನು? ಇದನ್ನ ಮಾಯಕ್ಕ ಜೀಪಡಿಸುತ್ತಾರ, ದೂರ ನಿಂತ ಮಾತಾಡ, ಅಲ್ಲೇ ಬಡ ಕೆಡವಿ ಅದನ್ನ. ಹೇಳವಿ ಹೇಳ.
ಕಿವ್ಯಾಗ ಹೂ ಇಲ್ದ ಮದುವೆ ಆಗೋ ಹೆಣ್ಮಕ್ಳು ಬಂದ್ರ ಈಗ ಹ್ಞೂ ಹೇಳು ಗಿಳಿ ಇರೋದು ಪಂಜರದಲ್ಲಿ, ಪಂಜರ ಇರೋದು ಅರಮನೆಯಲ್ಲಿ, ಅರಮನೆ ಇರೋದು ಮೈಸೂರಿನಲ್ಲಿ. ನನ್ನ ಮನಸ್ಫೂರ್ತಿ ಇರೋದು ನನ್ನ ಪತಿ ಹೆಸರು ಪ್ರಕಾಶ್ ಅಂತ. ಊಟ ಇರೋದು ಹೊಳಿದಂಡೆಯಲ್ಲಿ ಹೋಗಿ ಅಪ್ಪಾರ ನಿಮ್ಮದ ಹೇಳ್ರಿ. ಹಾ ಹೇಳ್ತೀನಿ ಕುರ್ಚೆ ಮ್ಯಾಗ ಕೂತ್ ಕುಂಕುಮ ಹಚ್ಕೋತಾಳ ಶಕುಂತ್ಲಾ ಅಂತ. ಕುರ್ಚಿ ಮ್ಯಾಗ ಕೂತ್ ಈ ಮನ್ಯಾಗ ಯಾರೋ ಇದ್ರಲ್ಲ ಹೆಣ್ಮಕ್ಳು ಯಾರು ಅವರು ಬಸವರಾಜನ ಹೆಂಡತಿ. ಅವರ ಬರ್ರಿ ನೀವು ಹೇಳ ಬರ್ರಿ ಹೇಳ್ರಿ ಟೈಮ್ ಪಟ್ನ ರೀ ಹೋಗಕ್ರಿ ನಿಮಗೂ ಟೈಮ್ ಆಗಿ ಹೇಳ್ತಾರೆ. ಹಾಗಲು ಬೆಳಿಗ್ಗೆ ಹಂದರ ಚಂದ, ದ್ರಾಕ್ಷಿ ಬೆಳಿಗ್ಗೆ ಗೊಣೆಯ ಚಂದ, ನಮ್ಕಿಂತ ನಮ್ಮ ರಾಯರು ಚಂದ. ಬಸವರಾಜ ಬಾಯಾನ ಹೋಗಿ ಹೊಂಟಾವ್ ಕರೆ ಬರಂಗಿಲ್ಲ ನಾವು. ಬಶ ಎಲ್ಲ ಬಶ ಶ್ಯಾಮಗಳ ಬಸವರಾಜ ಅಂತ ಪ್ರೀತಿಲಿ ಇಟ್ಟಿವಿ. ಹೇಳಪ್ಪ ಬಸವ ಅಡ್ಬಿಟ್ಟು ಭಾಷೆ ಮಾತಾಡ್ತಿರಲ್ಲ ನೀವು. ಹೇಳು ಹೇಳಪ್ಪ. ನನಗೆ ಹೊಡಪ್ ಬರಂಗಿಲ್ರಿ. ಏನ್ ಜೂನಿಯರ್ ಇಬ್ರಾಹಿಂ ಸುತಾರಾಗ್ಯಾನ ಮಾಲಿಂಗ್ಪುರ. ಹೇಳ್ರಿ ನನಗೆ ಹೊಡಪ್ ಬರಂಗಿಲ್ರಿ. ಒಡ ಬರಂಗಿಲ್ಲ ಹಂಗಲ್ಲ ಹೆಸರು ಅಬ್ರು ತಕೊಂಡ್ ಹೆಸರು ಚಂದಂಗ ಅಂತ ಹೆಸರು ಬಾಯ್ ತೊಳ್ಕೊಂತ ಹೇಳ ಹೇಳ್ರಿ ಹೇಳ. ಹಕ್ಕಿಗೆ ಹಾರುವಾಸೆ ಮೀನಿಗೆ ಏನ್ ನೋಡ್ತಿ ಮ್ಯಾಲ. ಯಾರು ಹೇಳ್ರಿ ಹೇಳ್ರಿ. ಹಕ್ಕಿಗೆ ಹಾರುವಾಸೆ ಮೀನಿಗೆ ಈಜುವಾಸೆ, ನವಿಲಿಗೆ ಕುಣಿಯುವ ಆಸೆ, ನನ್ನ ಹೆಂಡತಿ ಹೆಸರು ಹೇಳುವ ಆಸೆ ಗಿರಿಜಾ ಅಂತ. ಏನ್ ಆಸೆ ಐತಿಪ್ಪ ನಿಂದ. ಆದ್ರನ್ರಿ ನಿಮ್ಮದಟ್ ಹೇಳ್ರಿ ಹಿರಿಯಾರ. ಎಲ್ಲಾರು ನಮ್ಮ ಮನ್ಯಾಗ ಕಲಾಸ್. ಇನ್ನೇನೈತಿ ಹೆಸರು ಎಲ್ಲಾರು ಕಲಾಸ್ ಆದ್ರು ಹೊಣ್ಣಿ. ಇದನ್ನ ಬೆಳ್ಯಾಕ ಹೋಗ್ರಿ ಹೇಳ್ರಿ. ಶ್ಯಾಮಗಳ ನೀವ್ ಹೇಳ್ರಲ್ಲ. ನಿಮ್ದು ಹೇಳ್ರಿ. ನಂದ್ ಹೇಳ. ಹಾ ಬಸವಣ್ಣದ ಹುಟ್ಟಿದ ಬಾಗೇವಾಡಿಯಲ್ಲಿ. ಹೌದ್ರಿಪ್ಪ. ಬಸವಣ್ಣದ ಹುಟ್ಟಿದ ಬಾಗೇವಾಡಿಯಲ್ಲಿ. ಹೌದ್ರಿ. ಅಕ್ಕ ಮಾದಿ ಐಕ್ ಓದಿದ್ದು. ಹೌದ್ರಿಪ್ಪ. ಶ್ರೀಶೈಲ ಕದ್ರಿವಣದಲ್ಲಿ. ಹೌದ್ರಿ. ನನ್ನ ಹೆಂಡತಿ ಹುಟ್ಟಿರ್ಬೋದು. ಹೌದ್ರಿ. ಜಮಖಂಡಿ ತಾಲೂಕು ಕಾಜಿಬಳಿ ಗ್ರಾಮದಲ್ಲಿ. ಹೌದ್ರಿಪ್ಪ. ಕಸ್ತೂರಿ ಬಾಣಿ. ಹೌದ್ರಿ ಬರಬರಿ ಚಂದ ಹೇಳಿ. ಚೆನ್ನಾಗಿದೆ. ಎಷ್ಟು ಮಂದಿ ಹೆಸರು ಹೇಳಿ ನೀವು ಎಲ್ಲಾರು ಕೂಡ ಒಬ್ಬರೇ ನಕ್ರೇನ. ಯಾಕ ಏನಾಗಿದೆ? ಮನಿಗ್ ನಕ್ಕೋತ ಹೋಗ್ಬೇಕ ಅವ್ರ ಮನ್ಯಾಗ ಕೇಳ್ಬೇಕ ಹುಚ್ಚಿಂಗ್ಯಾಕ್ ನಕ್ಕೋತ್ ಬರತೈತಿ ಅನ್ಬೇಕ ಅವ್ರು. ಹಂಗ ಹೇಳ್ಬೇಕು ನಕ್ಕೋತ ಹೋಗ್ಬೇಕ ಅವ್ರು. ನಕ್ಕೋತ್ ಹೇಳು ನೀನು. ಹೇಳ್ತೀನಿ ನೋಡು. ಹೇಳು. ಕೆರಿ ಮೇಲೆ ಕೆರಿ, ತಿಗಡಿ ಊರು ಕೆರಿ. ಕೆರಿ ಕೆರಿ ಮೇಲೆ ಕೆರಿ, ತಿಗಡಿ ಊರು ಕೆರಿ, ತಂಡ್ಯಾಗ ಚಂದಂಗ ಒಬ್ಬರ ಹೆಂಡತಿ ಹೆಸರು ಹೇಳ್ರು. ನಿಮ್ ಕುಂಡ್ಯಾ ಬನ್ನಿ ಕೊರಿ. ಹೆಸರು ಹೇಳ್ಬೇಕು. ಶ್ಯಾಮಗಳ ನೀ ಜಾಗ ಪರ್ಕ್ ಮಾಡಿ ಬಿಡ್ಕೊಂಡಿ ನಗು ನುಗ್ತಾರೆ ಪರ್ಕ್ ಮಾಡಿ ಬಿಡ್ಕೊಂಡ. ಶ್ಯಾಮಗಳ ಸಮಯ 5 ಗಂಟೆ ಆಯ್ತು. ಆಯ್ತ್ರಲ್ಲ ನಾವು ನೀವು ಕುಡಿಕೊಂಡು ಒಡೆದು ಹೋದ ಮನೆ ಒಂದು ಗುಡಿದಕ್ಕಾಗಿ ಮಾರುತೇಶ್ವರಲ್ಲಿ ಮತ್ತು ಮಹಾಲಕ್ಷ್ಮಿಯಲ್ಲಿ ಮಂಗಲ ಪಡೋಣ. ಗುರು ರಾಜಸಿಂದ ರೂಢ ಸಮತ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರು ರಾಜಸಿಂದ ರೂಢ ಸಮರ್ಥ ಬೆಳಗುವೆ ಯಾರುತಿಯ, ಗುರುವರ ಬೆಳಗುವೆ ಯಾರುತಿಯ. ಗುರು ರಾಜಸಿಂದ ರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರು ರಾಜಸಿಂದ ರೂಢ ಸಮರ್ಥ ಬೆಳಗುವೆ ಯಾರುತಿಯ, ಗುರುವರ ಬೆಳಗುವೆ ಯಾರುತಿಯ. ಮೋಕ್ಷ ಬೆಚ್ಚಗೆ ತತ್ವವು ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷ ವಾಹನ ಶಂಕರ ನಾಮ ಚಾರವ ಮಾಡಿಸಿದೆ, ಗುರುವರ ಚಾರವ ಮಾಡಿಸಿದೆ. ಗುರು ರಾಜಸಿಂದ ರೂಢ ಸಮರ್ಥ ಬೆಳಗುವೆ ಯಾರುತಿಯ, ಗುರುವರ ಬೆಳಗುವೆ ಯಾರುತಿಯ. ಶ್ಯಾಮನಾಮ ಶ್ರೀ ರಾಮ ಬೀಳ್ಣ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೋಳು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ಗುರು ರಾಜಸಿಂದ ರೂಢ ಸಮರ್ಥ ಬೆಳಗುವೆ ಯಾರುತಿಯ, ಗುರುವರ ಬೆಳಗುವೆ ಯಾರುತಿಯ.
ಸೇವಕರ ದುರಿತ ಬೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಬ್ರೂಲತಾಪುರ ದೈವದಿಂದಲೇ ತಿರುತದಿ ವಾಸಿಸಿದೆ ಗುರುವರ ತಿರುತದಿ ವಾಸಿಸಿದೆ ಗುರು ರಾಜಸಿದಾರೂಢ ಸಮರ್ಥ ಬೆಳಗುವೆಯಾರುತಿಯ ಗುರುವರ ಬೆಳಗುವೆಯಾರುತಿಯ ಗುರು ರಾಜಸಿದಾರೂಢ ಸಮರ್ಥ ಬೆಳಗುವೆಯಾರುತಿಯ ಗುರುವರ ಬೆಳಗುವೆಯಾರುತಿ ಬೆಳಗುವೆಯಾರುತಿ ಬೆಳಗುವೆಯಾರುತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ